ವಿಜ್ಞಾನ ಕಲಿಯೋಣ, ಪವಾಡ ತಿಳಿಯೋಣ, ಮೌಢ್ಯತೆ ಅಳಿಸೋಣ. ಇಲ್ಲಿ ಈ ಆವಿಗೆಯನ್ನು ನೋಡಿರಿ ನೀವು, ಮೊಳೆ ಆವಿಗೆಯನ್ನು. ಹೌದಾ? ಮೊಳೆಗಳಿವು ಸಮಾಂತರ ಎತ್ತರೊಳಗೆ ಬರೆದಿರ್ತಕ್ಕಂಥ ಮೊಳೆಗಳು. ಇದ್ರ ಮೇಲೆ ನಿಂತ್ಕೊಂಡು ಎಷ್ಟೊತ್ತನ ನಿಂತ್ಕೊಳ್ತಾರೆ ಕೆಲವರು. ನಿಂತ್ಕೊಂಡು ಒಂದು ಶಕ್ತಿ ಇದೆ ನಮ್ಮಲ್ಲಿ, ಅದಕ್ಕೆ ನೀವು ನಿಲ್ಲಕ್ಕೆ ಸಾಧ್ಯತೆ, ಉಳಿದವ್ರು ಯಾರು ನಿಲ್ಲಕ್ಕೆ ಬರೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ನೋಡ್ತೀವಿ ನಾವು. ಹಾಗಾದ್ರೆ ಇದ್ರ ನೀವು ನಿಂತ್ಕೊಳ್ಬೋದಾ? ನಾನು ನಿಂತ್ಕೊಂಡಿದ್ದೀನಿ, ನೀವು ನಿಂತ್ಕೊಳ್ಬೋದಾ ಅಂತ ಚೆಕ್ ಮಾಡೋಣ. ಏನಾಗುತ್ತೆ? ನಿಂತ್ಕೊಂಡ್ರೆ ಏನಾಗುತ್ತೆ ಹೇಳ್ರಿ? ಇದ್ರ ಮೇಲೆ ಸುಸ್ತಾವಲ್ಲ, ಮತ್ತೇನಾಗುತ್ತೆ? ನೋವು ಭಾಳ ಆಗುತ್ತೆ, ತೂತಾಗ್ತಾವ, ಕಾಲೆಲ್ಲ ತೂತಾಗ್ತಾವ. ಎಸ್, ಹಾಗಾದ್ರೆ ನಿಮ್ಮ ಇದ್ರಾಗ ಯಾರೋ ಒಬ್ರಿಗೆ ನಿಲ್ಲಿಸ್ತೀನಿ ನಾನು. ಯಾರು ನಿಲ್ತೀರಿ? ನೀ ನಿಲ್ತೀಯ? ಬಾ, ಸಾವಕಾಶ ಹತ್ತು. ನಿಂತು ಇದ್ರ ಮೇಲೆ ಕಾಲಿಡು. ಎಸ್, ಏನು ಅನಿಸುತ್ತಪ್ಪ ನಿನಗೆ ಇದ್ರಾಗ? ಏನು ಅನಿಸ್ತಿಲ್ವಾ? ಹಾಂ, ನೋಡಿ ಎಷ್ಟೊತ್ತ ನಿಂತ್ಕೊಳ್ಬೋದು? ಎಷ್ಟೊತ್ತಾದ್ರೆ ನಿಂತ್ಕೊಳ್ಬೋದು. ಹಾಂ, ಏನೂ ಆಗೋದಿಲ್ಲ. ಹಾಂ, ವೆರಿ ಗುಡ್. ಹಾಗಾದ್ರೆ ಇದ್ರ ಮೇಲೆ ನಿಂತ್ಕೊಂಡವ್ರಲ್ಲಿ ಏನರ ದೈವಿ ಶಕ್ತಿ ಅಥವಾ ಅತಿ ಮಾನುಷ ಶಕ್ತಿ ಇರುತ್ತೋ, ಅಥವಾ ಯಾವ ಸಾಮಾನ್ಯ ವ್ಯಕ್ತಿಗಳು ನಿಂತ್ಕೊಳ್ಬೋದು ಅನಿಸ್ತದ? ಕೆಲವ್ರು ಅಷ್ಟೇ ನಿಂತ್ಕೊಳ್ಬೋದು ಅಥವಾ ಏನು ಸಾಮಾನ್ಯ ಜನರು ನಿಂತ್ಕೊಳ್ಬೋದು? ನಿಂತ್ಕೊಳ್ಬೋದಲ್ಲ? ಇದೇನು ಶಕ್ತಿ ಅಥವಾ ಒಂದು ದೈವಿ ಶಕ್ತಿ ಇದ್ದರಷ್ಟೇ ನಿಂತ್ಕೊಂಡ್ರೆ ನಡೀತೈತಾ? ಯಾರಾದ್ರೂ ನಿಲ್ಬೋದು. ಎಸ್, ಥ್ಯಾಂಕ್ ಯು. ಬಾ ಹಗುರ್ಕೆ, ಬಾ ಹೇಳಿ. ವೆರಿ ಗುಡ್. ಹಾಂ, ನೋಡಿ ಇಲ್ಲಿ ಈ ಮೊಳೆಗಳು ಯಾಕೆ ನಡಲಿಲ್ಲ? ಇಷ್ಟೊಂದು ಮೊಳೆಗಳು ನಿಮ್ಗೆ ಯಾಕೆ ನಡಲಿಲ್ಲ? ಅವ್ನ ಕಾಲು ಯಾಕೆ ನಡಲಿಲ್ಲ? ಯಾಕೆ ನಡಲಿಲ್ಲ ಅಂತಂದರೆ ಇವೆಲ್ಲ ಮೊಳೆಗಳು ಸಮಾನ ಎತ್ತರದೊಳಗದವು. ಹೌದಾ? ಸಮಾನ ಎತ್ತರದಲ್ಲಿ ಇರೋದ್ರಿಂದ ನಮ್ಮ ಇಡೀ ದೇಹದ ತೂಕ ಇದ್ರ ಮೇಲೆ ಏನಾಗತ್ತ? ಸಮನಾಗಿ ಹಂಚಿ ಹೋಗುತ್ತೆ. ಹಾಗಾಗಿ ಇದು ನಡುವುದಿಲ್ಲ. ಅದ ನೀವು ಒಂದೊಂದು ಮಳೆ ಬಡದ್ ನಿಲ್ರಿ, ಏನಾಗೈತಿ? ಒಂದೊಂದು ಮಳೆ ಬಡದ್ ಅದ್ರ ಮೇಲೆ ನಿಂತ್ಕೊಳ್ರಪ್ಪ, ಏನಾಗತ್ತೆ? ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲೇನೈತೆ ಅಂದ್ರೆ ಭೌತಶಾಸ್ತ್ರ ಐತಿ ಇದ್ರ ಹಿಂದ್ಗಡೆ. ಏನಂದ್ರೆ ಸಮಾನ ಎತ್ತರದಲ್ಲಿ ಅದಾವು, ಹಾಗಾಗಿ ಅದೇನಾಗೋದಿಲ್ಲ? ನಡುದಿಲ್ಲ, ನಮಗೆ ನಡುದಿಲ್ಲ. ಇದನ್ನ ಮೊಳೆ ಆವಿಗೆಗಳು ಅಂತ ಕರೀತಾರ. ನೋಡ್ತೀವಿ ನಾವು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ, ಅಥವಾ ಯಾವ್ದಾದ್ರು ಜಾತ್ರೆ ಇದ್ದಾಗ, ಅಥವಾ ಯಾವ್ದಾದ್ರು ಹಬ್ಬ ಹರಿದಿನ ಇದ್ದಾಗ ಏನ್ ಮಾಡ್ತಾರಂದ್ರೆ ಇಂಥವುಗಳನ್ನ ನಾವು ಕಾಣ್ತೀವಿ. ಸೊ ಹಾಗಾದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದೇನು? ಭೌತಶಾಸ್ತ್ರ. ಓಕೆ, ಎಸ್.